ಹಾಗಿದ್ರೆ ವಿಜ್ಞಾನಿಗಳನ್ನ ನಾವು ದೂಷಣೆ ಮಾಡ್ಬೇಕೋ ಬೇಡವೋ? ನೋಡಿ, ಯಾವ ವಿಚಾರದಲ್ಲಿ ನಾವು ದೂಷಣೆ ಮಾಡ್ಬೇಕು, ಯಾವ ವಿಚಾರದಲ್ಲಿ ದೂಷಣೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ನಾವು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀರಿ. ನೋಡಿ, ಒಂದು ವಿಚಾರದಲ್ಲಿ ಮಾತ್ರ ದೂಷಣೆ ಮಾಡಲೇಬೇಕು ಅಂತ ನಾವು ಮುಂದಾಗಿದ್ವಿ. ಯಾಕೆ? ನಾವು ತಿಂತಕ್ಕಂಥ ಆಹಾರ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಬೇಕಾಗ್ತದೆ. ನಾವು ತಿಂತಕ್ಕಂಥ ಆಹಾರಗಳೇನಿದೆಯೋ ಅದಕ್ಕೆ ರಾಸಾಯನಿಕ ವಸ್ತುಗಳು ಹಾಕಿ ಬೆಳೆಸ್ತಿದಾರಲ್ವಾ, ಅದನ್ನ ತಯಾರು ಮಾಡ್ತಿದಾರಲ್ಲ, ಯಾರದನ್ನ ತಯಾರು ಮಾಡ್ತಿರೋದು? ವಿಷವನ್ನ ಹಾಕಿ ಬೆಳೆಸ್ಬೇಕು. ವಿಷ ಹಾಕಿ ನಾವು ಬೆಳೆಸೋದು, ಮತ್ತೆ ವಿಷನ ಸೇವನೆ ಮಾಡ್ತಿರ್ತಕ್ಕಂಥದ್ದು. ನಾವು ನಿಧಾನಕ್ಕೆ ಪ್ರತಿನಿತ್ಯ ವಿಷವನ್ನ ತಿಂದು ಕುಗ್ಗೋಗ್ತಿದೀವಿ. ಏನ್ ಗುರುಗಳೇ, ಹಂಗಿದ್ರೆ ನಿಮ್ಗೆ ವಿಜ್ಞಾನಿಗಳು ಕಂಡ್ರೆ ಹಾಗಲ್ಲ, ಅವ್ರನ್ನ ಯಾಕೆ ಇಷ್ಟೊಂದು ದೂಷಣೆ ಮಾಡ್ತೀರಾ? ನೋಡಿ, ಕೆಲವೊಂದು ವಿಜ್ಞಾನಕ್ಕೆ ಉತ್ತರವೇ ಇಲ್ಲ. ನಮ್ಮ ಹತ್ರ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಒಂದು ತಮ್ಮಗಳಿಗೆ ಉದಾಹರಣೆ ಕೊಟ್ಟು ನಾವು ಮಾತಾಡೋಕ್ಕೆ ಇಷ್ಟಪಡ್ತೀರಿ. ನೋಡಿ, ಒಬ್ಬ ವೈದ್ಯರ ಹತ್ರಕ್ಕೆ ಹೋದ್ರೆ, ನೋಡಪ್ಪ ನೀನು ಪ್ರತಿನಿತ್ಯ ಒಂದೊಂದು ಮೊಟ್ಟೆಯನ್ನ ತಿನ್ನು ಅಂತ ಹೇಳ್ತಾರೆ. ಅದರಲ್ಲಿ ನಮಗ್ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳೆಲ್ಲ ಇದೆ, ಕೆಲವೊಂದು ಅಂಶಗಳೆಲ್ಲ ಸಿಗುತ್ತೆ, ಪ್ರತಿನಿತ್ಯ ಒಂದೊಂದು ಮೊಟ್ಟೆ ತಿನ್ನು ಅಂತ ಹೇಳ್ತಾರೆ. ಮತ್ತೆ ಇನ್ನೊಬ್ಬ ವೈದ್ಯನ ಹತ್ರಕ್ಕೆ ಹೋಗಿ ನಾವು ಕೇಳಿದಾಗ, ಸ್ವಾಮಿಗಳೇ, ಒಬ್ಬರು ಮೊಟ್ಟೆಯನ್ನ ಪ್ರತಿನಿತ್ಯ ತಿನ್ನಕ್ಕೆ ಹೇಳಿ, ಬೇಡಪ್ಪ ತಿನ್ಬಾರ್ದು, ಅವ್ನ ಕೈ ಈ ತರ ಒದರೆ ಮಾತಾಡ್ಬಿಡ, ತಿನ್ಬಾರ್ದಪ್ಪ ಅದನ್ನ, ಪ್ರತಿ ಯಾವ್ದ್ರಲ್ಲೂ ಕೂಡ ಏನೆಲ್ಲ ಕೆಮಿಕಲ್ ಕೊಟ್ಟು ಮೊಟ್ಟೆಗಳನ್ನ ಇಡಿಸ್ತಿದ್ದಾರೆ, ಅದ್ರಲ್ಲೆಲ್ಲ ಕೆಮಿಕಲ್ ಇರುತ್ತೆ, ಬರೀ ದಿನ ಕೆಮಿಕಲ್ ತಿನ್ಬಿಡ್ತೀಯ ನೀನು, ಮೊಟ್ಟೆನ್ ತಿನ್ಬೇಡ ಅಂತ ಹೇಳ್ತಾರೆ. ನೋಡಿ, ಹಾಗಾದ್ರೆ ಮೊಟ್ಟೆ ತಿನ್ಬಾರ್ದಾ? ಅದು ತಮಗಳಿಗೆ ಬಿಟ್ಟಿದ್ದು, ವಿಜ್ಞಾನ ಹೇಳ್ತಕ್ಕಂಥ ಮಾತಿದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಂದು ಮಾತನ್ನ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ವಿಜ್ಞಾನದ ಬಗ್ಗೆ ಏನ್ ಗುರುಗಳು ಅಷ್ಟೊಂದು ದೂಷಣೆಯಾಗಿ ನೀವು ಮಾತಾಡ್ತಿದ್ದೀರಿ ಅಂತ. ನೋಡಿ, ಕೋಳಿ ಇವತ್ತು ಮೊಟ್ಟೆ ಇಡ್ತಿದ್ಯಲ್ಲ, ಅದಕ್ಕೆ ಗೊತ್ತಿಲ್ಲಂತೆ ನಾನು ಯಾಕೆ ಮೊಟ್ಟೆ ಇಡ್ತಾ ಇದ್ದೀನಿ ಅಂತ ಕೋಳಿಗೆ ಗೊತ್ತಿಲ್ಲಂತೆ. ಅಂತ ಪರಿಸ್ಥಿತಿ ಬಂದಿದೆ. ಅದು ಯಾಕೆ ಮೊಟ್ಟೆ ಇಡ್ತಿದೆ? ಒಂದು ಗಂಡು ಹೆಂಡು ಪರಸ್ಪರ ಸೇರಿದಾಗ ಮೊಟ್ಟೆ ಇಡ್ತೀನಿ ಅಂತ ಗೊತ್ತಾಗುತ್ತೆ ಅದಕ್ಕೆ. ಇವತ್ತು ಕೋಳಿ ಮೊಟ್ಟೆ ಇಡ್ತಿದ್ಯಲ್ಲ, ಅದಕ್ಕೆ ನಾನು ಹೆಂಗೆ ಮೊಟ್ಟೆ ಇಡ್ತಿದ್ದೀನಿ ಅಂತ ಅದಕ್ಕೆ ಗೊತ್ತಾಗೋದೇ ಇಲ್ಲ. ಬರೀ ಏನೋ ಒಂದು ಇಂಜೆಕ್ಟ್ ಮುಖಾಂತರ, ಯಾವುದೋ ಒಂದು ರಾಸಾಯನಿಕ ವಸ್ತು ಮುಖಾಂತರ ಇಂಜೆಕ್ಟ್ ಮಾಡ್ತಾರೆ, ಅದು ಮೊಟ್ಟೆಗಳು ಇಡ್ತಾ ಹೋಗ್ತಾ ಇರತ್ತೆ. ಎಷ್ಟೋ ಇಟ್ಟು ಗುಡ್ಡೆ ಮೊಟ್ಟೆಗಳು ರಾಶಿ ಹಾಕುತ್ತದು. ಯಾವ್ದ್ರಿಂದ ಬರ್ತಿದೆ? ಅದಕ್ಕೋಸ್ಕರ ಒಬ್ಬ ವೈದ್ಯ ಹೇಳ್ತಾನೆ, ಇದನ್ನ ನೀನು ತಿನ್ಬಾರ್ದಪ್ಪ, ಅದು ಔಷಧಿಗಳು ಹಾಕಿ ಬೆಳೆಸಿರ್ತಕ್ಕಂಥ ಮೊಟ್ಟೆ ತಿನ್ಲೇಬೇಡ ಅಂತ ಹೇಳ್ತಾರೆ. ಇನ್ನೊಬ್ಬ ವೈದ್ಯ ಹೇಳ್ತಾನೆ, ಪ್ರತಿನಿತ್ಯ ಒಂದೊಂದು ಮೊಟ್ಟೆ ತಿನ್ನು, ಎಲ್ಲ ಅಂಶ ಇದೆ ಅಂತ. ಇದರಲ್ಲಿ ಪ್ರಶ್ನೆಗೆ ಉತ್ತರ ಇಲ್ಲ ಇವ್ರಿಗೆ. ಹಾಗಾಗಿ ವಿಜ್ಞಾನನ ನಾವು ದೂಷಣೆ ಮಾಡ್ತಿದ್ದೀರಿ ಅಂತಲ್ಲ, ಅವ್ರು ಮಾಡ್ತಕ್ಕಂಥ ತಪ್ಪುಗಳನ್ನ ಹೇಳ್ತಾ ಇದ್ದೀವಿ. ಇವತ್ತು ಅವರೇ ಹೇಳ್ತಿದ್ದಾರೆ, ನಮ್ಮ ಬೆಳಿತಕ್ಕಂಥ ಈ ತರಕಾರಿಗಳಿಗೆ ಔಷಧಿಯನ್ನ ಸಿಂಪಡಣೆ ಮಾಡಬಾರ್ದು, ಹೆಚ್ಚಾಗಿ ಮಾಡಲೇಬೇಡಿ, ಹೆಚ್ಚಾಗಿ ಮಾಡಿದ್ರೆ ಆ ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬರುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಮತ್ತೆ ಈ ಔಷಧಿಯನ್ನ ಸಿಂಪಡಣೆ ಮಾಡದಿದ್ರೆ ಅದು ಬೆಳೆನೇ ಬರೋದಿಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ. ಇವತ್ತು ನಮ್ಮ ರೈತರ ಹತ್ರ ನೀವು ಮಾತಾಡಿ ಕೇಳಿದಾಗ ಗೊತ್ತಾಗುತ್ತೆ ಎಂತ ಪರಿಸ್ಥಿತಿ ಬಂದಿದೆ ಅಂತ. ಔಷಧಿಗಳನ್ನ ಸಿಂಪಡಣೆ ಮಾಡಿದ್ರೆ ಮಾತ್ರ ಬೆಳೆ ಬರ ಅಂತದ್ದು, ಇಲ್ಲಾಂದ್ರೆ ಬರೋದಿಲ್ಲ. ಅವರು ಕೂಡ, ವಿಜ್ಞಾನಿಗಳು ಕೂಡ ಅದಕ್ಕೆ ಕಂದಾಲಾಗ್ಬಿಟ್ಟಿದ್ದಾರೆ, ಇದಕ್ಕೆ ಏನಪ್ಪಾ ಮಾಡೋದು ಅಂತಕ್ಕಂಥದ್ದು. ಬೇಡದೇ ಇರೋದನ್ನೆಲ್ಲ ತಯಾರು ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ನೋಡಿ, ದೂಷಣೆ ಮಾಡ್ತಕ್ಕಂಥದ್ದು ನಾವು ವಿಜ್ಞಾನಿಗಳಲ್ಲ, ಅವ್ರು ತಯಾರು ಮಾಡ್ತಕ್ಕಂಥ ರಾಸಾಯನಿಕ ವಸ್ತುಗಳು ಏನಿದೆ, ಆ ಪಾಷಾಣುಗಳು ಅಂತಕ್ಕಂಥದ್ದು ಏನಿದೆ, ಅದನ್ನ ನಾವು ದೂಷಣೆ ಮಾಡ್ತಕ್ಕಂಥದ್ದು. ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ರೆ, ನೀರೆಲ್ಲ ಕುಡಿತಿರೋದು ನಾವು ಗಬ್ ನೀರು ಅಂತಾನೂ ಕೂಡ ಹೇಳಿದಿರಿ, ಅದನ್ನ ಫಿಲ್ಟರ್ ನೀರನ್ನ ಅಂತಕ್ಕಂಥದ್ದು, ಅದನ್ನ ನಮಗೆ ದಿನ ವಿಷ ಕುಡಿಸ್ತಿದ್ದಾರೆ ಅಂತಾನೂ ಕೂಡ ತಮಗೆ ಹೇಳಿದ್ರಿ ಕಾರ್ಯಕ್ರಮದಲ್ಲಿ. ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಿರೋದು ಇನ್ನೂ ಕೆಲವೊಂದು ಮಾಹಿತಿಗಳ ಬಗ್ಗೆ ಎಲ್ಲದನ್ನು ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀರಿ. ಹಾಗಾಗಿ ಇವತ್ತು ವಿಜ್ಞಾನ ಅದು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ, ಯಾಕಂದ್ರೆ ಇದು ನಡಿಲೇ ಬೇಕಾಗ್ತದೆ. ನಾವುಗಳು ಸುಮ್ಮನೆ ನೋವು ಪಟ್ಕೊಂಬೋದಷ್ಟೇ, ಇಷ್ಟೆಲ್ಲ ತಪ್ಪುಗಳು ನಡೀತಿದೆ ಅಂತ. ಅದಕ್ಕೆ ಮನುಷ್ಯನ ಕೇಳಿದ್ರೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರೆ, ಏನೇ ಕೇಳಿದ್ರು ವಿಜ್ಞಾನಂ ಜರಿಗಿಂದಂಟಾರು ಅಂತ ಹೇಳ್ತಾರಂತೆ. ತೆಲುಗು ಅಷ್ಟು ನಮ್ಗೆ ಉಚ್ಚಾರಣೆಗಳು ನೀಟಾಗಿ ಬರೋದಿಲ್ಲ. ಏನೇ ಕೇಳಿದ್ರು ತೆಲುಗು ಭಾಷೆಯಲ್ಲಿ ಹೇಳ್ತಾರಂತೆ, ಏನೇ ಕೇಳಿದ್ರು ಇದೆಲ್ಲ ಬಿಡು, ಎಷ್ಟು ವಿಜ್ಞಾನ ಜರುಗಿದೆ ಇದ್ದಾರೆ. ಇವತ್ತು ನಾವುಗಳು ಕೂಡ ಹಂಗೆ, ಈ ಕಾಯಿಲೆ ಬಂದಿದೆ ತಾನೆ, ನಮ್ ಡಾಕ್ಟರ್ ಹತ್ರಕ್ಕೆ ಹೋಗ್ತೀರಿ, ಬಿಡಪ್ಪ 2 ಇಂಜೆಕ್ಷನ್ ಕೊಡ್ತಾನೆ, ಮನೆ ಕಳಿಸ್ತಾನೆ, ಮೇಲೆ ಆಗಿರುತ್ತೆ.
ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಆಯುಷನ್ನು ಕೂಡ, ಮನುಷ್ಯನ ಆಯುಷನ್ನು ಕೂಡ ಕುಗ್ತಾ ಬಂದಿದೆ. ಯಾರಿಂದ? ಯಾರು ಮಾಡ್ತಕ್ಕಂಥ ತಪ್ಪುಗಳಿಂದ ಅಂತ ಹೇಳಿದ್ರೆ ವಿಜ್ಞಾನಿಗಳು ಮಾಡ್ತಕ್ಕಂಥ ತಪ್ಪುಗಳಿಂದ. ಅದು ಆಸಕ್ತಿ ಉಳ್ಳವರು ನಮ್ಮ ಕಮೆಂಟ್ ಮುಖಾಂತರ ಏನಾದರೂ ಪ್ರಶ್ನೆಗಳಿದ್ರೆ ಈ ವಿಚಾರದಲ್ಲಿ, ಇನ್ನೂ ಏನೇನ್ ಬಗ್ಗೆ ವಿಜ್ಞಾನಿಗಳ ತಪ್ಪುಗಳು ಮಾಡ್ತಕ್ಕಂಥದ್ದು, ಇನ್ನು ನಮಗೆಲ್ಲ ಏನೇನು ತಿನ್ನಿಸ್ತಾರೆ ಅಂತಕ್ಕಂಥ ಮಾಹಿತಿಗಳು ಏನಾದರೂ ಬೇಕಾದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಕಮೆಂಟ್ ಮುಖಾಂತರ ಪ್ರಶ್ನೆಗಳು ಮಾಡಿ, ಆ ಪ್ರಶ್ನೆಗಳಿಗೆ ನಮಗ್ ಗೊತ್ತಿರೋಷ್ಟು ನಾವು ಉತ್ತರಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಇವತ್ತು ಇಷ್ಟನ್ನ ಮಾಡ್ತಾ ತುಂಬೆ ಗಿಡಕ್ಕೆ ಏಣಿ ಹಾಕೋ ಮನುಷ್ಯರು ಯಾವ್ಯಾವ ರೀತಿ ಬರ್ತಾರೆ ಅಂತ ನಾವುಗಳು ಸೂಕ್ಷ್ಮ ಗಮನಿಸಿ ನೋಡಿದಾಗ ನಾವು ಮಾಡ್ತಕ್ಕಂಥ ತಪ್ಪುಗಳೇ ನಮ್ಮನ್ನ ಆ ರೀತಿ ಪರಿಸ್ಥಿತಿಗೆ ತಂದು ಇಟ್ಟು ಬಿಡುತ್ತೆ. ಇಷ್ಟನ್ನ ಮಾತಾಡ್ತಾ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಇನ್ನು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ನೋಡಿ. ಒಂದು ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆ ಯಾವ ಮಾತು ಅಂತಕ್ಕಂಥದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀರಿ. ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ. ಅದು ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಆಕಾಶ ಕೆಂಪಗಾಗಬಹುದು. ನೋಡಿ ಎಷ್ಟು ಅದ್ಭುತ, ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತದೆ ನಮ್ಗಳಿಗೆ. ಆಕಾಶ ಕೆಂಪಗಾಗುತ್ತದೆ, ರಕ್ತದ ಮಳೆ ಸುರಿಯುತ್ತಂತೆ. ಇಂದಿನ ಸಂಚಿಕೆಗಳೇ ಹೇಳಿದ್ರಿ ಬೆಂಕಿ ಮಳೆ ಸುರಿಯುತ್ತದೆ ಅಂತ. ಇಂದಿನ ಸಂಚಿಕೆಗಳಲ್ಲಿ ಬೆಂಕಿ ಮಳೆ ಸುರಿಯುತ್ತದೆ ಅಂತ ಹೇಳಿದ್ರಿ. ಇವತ್ತು ಏನ್ ಮತ್ತೆ ಹೋಗ್ತಾ ಅಧ್ಯಾಯಗಳಲ್ಲಿ ಏನೇನು ಮಾಡಿದರೆ, ಏನೇನು ಬರೆದಿದ್ರೆ ಅಂತ ಹೇಳಿದ್ರೆ ಆಕಾಶ ಕೆಂಪಗಾಗುವುದು, ರಕ್ತದ ಮಳೆ ಸುರಿಯುತ್ತಂತೆ.